ಸಿಟಿ ರವಿ ಅವರ ಬಂಧನ ವಿವಾದ ಏನಿದೆ, ಬೆಳಗಾವಿ ಪೊಲೀಸ್ ಕಮಿಷನರ್ ಕಚೇರಿಗೆ ಈಗ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಡ್ತಾ ಇದೆ. ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಅವರನ್ನ ಭೇಟಿಯಾಗ್ತಾ ಇದೆ. ಐಜಿಪಿ ವಿಕಾಸ್ ಕುಮಾರ್ ಅವರನ್ನ ಕೂಡ ಈಗ ಬಿಜೆಪಿ ನಿಯೋಗ ಭೇಟಿಯಾಗಿದೆ. ಸಿಟಿ ರವಿ ಮೇಲೆ ಹಲ್ಲೆ ಮಾಡಿದವರನ್ನ ಬಂಧನ ಮಾಡುವಂತೆ ಒತ್ತಾಯವನ್ನ ಮಾಡಿದ್ದಾರೆ. ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆನ್ಕೆ ನೇತೃತ್ವದಲ್ಲಿ ಆಗ್ರಹವನ್ನ ಮಾಡಿದ್ದಾರೆ. ಈಗ ಸಿಟಿ ರವಿ ಅವರ ಬಂಧನದ ವಿವಾದಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ ಹಲ್ಲೆಗೆ ಯಾರು ಪ್ರಯತ್ನ ಪಟ್ಟಿದ್ದಾರೆ ಅವ್ರನ್ನ ಬಂಧನ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಸಿಟಿ ರವಿ ಬಂಧನ ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕಡೆಗೆ ಎಡಾ ಮಾರ್ಟಿನ್ ಅವರು ಇದ್ದಂಥ ಸಂದರ್ಭದಲ್ಲೇ ಅಲ್ಲೂ ಕೂಡ ಡಿಸಿಪಿ ಅವರು ಕೂಡ ಇರ್ತಾರೆ, ಎಡಾ ಮಾರ್ಟಿನ್ ಅವರು ಕಮಿಷನರ್ ಅವರು ಕೂಡ ಇರ್ತಾರೆ. ಹಾಗಿದ್ದಾಗಲೂ ಕೂಡ ಈಗ CPIನ ಸಸ್ಪೆಂಡ್ ಮಾಡಿದ್ದಾರೆ. ಆದರೆ ಇನ್ನೊಂದು ಕಡೆಗೆ ಯಾರು ಹಲ್ಲೆ ಮಾಡಿದರೆ ಅವ್ರನ್ನ ಇನ್ನೂ ಬಂಧನ ಮಾಡಿಲ್ಲ. ಹಾಗಾಗಿ ಅವರನ್ನು ಬಂಧನ ಮಾಡಿ ಅಂತ ಈಗ ಬಿಜೆಪಿ ನಿಯೋಗ ಹೋಗಿ ಎಡಾ ಮಾರ್ಟಿನ್ ಅವ್ರನ್ನ ಕೇಳ್ತಾ ಇದೆ. ಅವ್ರು ಇಡ್ತಾ ಇರುವಂಥ ಹೆಜ್ಜೆ ಅವರಿಗಾದರೂ ಗೊತ್ತಾ ಇದೆಯಾ ಇಲ್ವೋ ಅರ್ಥ ಆಗ್ತಿಲ್ಲ ನನಗೆ. ಸೊ ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಅವರೀಗ ಉತ್ತರ ಕೊಡಬೇಕು ಈ ವಿಚಾರದಲ್ಲಿ. ಅವ್ರು ಬಿಡಿ ನಮಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಆಡ್ತಾರೆ. ಗೃಹ ಮಂತ್ರಿಗಳು ಹೆಂಗೆ ಆ ಕಡೆಗೆ ಹೋದ್ರೋ ನಮಗೆ ಗೊತ್ತಿಲ್ಲ, ಹೈಯರ್ ಆಫೀಸರ್ ನೋಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಹಂಗೆ ಅವರು ಅಷ್ಟೇ, ನಂಗೆ ಗೊತ್ತಿಲ್ಲ ಏನೋ ಕ್ರಮ ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ನೀವು ಅದಕ್ಕೆ ಅಷ್ಟೇ ಜವಾಬ್ದಾರ ಆಗ್ತೀರಾ. ಕಾರಣ ಖಾನಾಪುರದ ಪೊಲೀಸ್ ಠಾಣೆಯಲ್ಲಿ ನೀವು ಕೂಡ ಇದ್ರಿ ಅವತ್ತು.